Hi guys, welcome back to my channel. ಸೊ ಗಾಯ್ಸ್, ನಮ್ಮ ಮಾಮ ನೆನ್ನೆ ಬಂದಿದ್ರು. ಸೊ ಅದಕ್ಕೆ ಅವರು ಹಲಸಿನ ಹಣ್ಣು, ಮಾವಿನ ಹಣ್ಣು, ಮಾವಿನಕಾಯಿ ಎಲ್ಲ ತಂದಿದ್ರು. ನಮ್ಮಮ್ಮ ಹಲಸಿನ ಹಣ್ಣು ಚರ್ಪ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ಗಾಯ್ಸ್, ಇವತ್ತು ಬಂದ್ಬಿಟ್ಟು ಶನಿವಾರ ಆ್ಯಂಡ್ ನಮ್ಮ ಮಾಮ ಬಂದಿದ್ರು ನೆನ್ನೆ. ಸೊ ಅವರು ಹಲಸಿನ ಹಣ್ಣು ಎಲ್ಲ ಅಪ್ಪ ಅಮ್ಮಮ್ಮ ಎಲ್ಲ ತಂದಿದ್ರು. ಸೊ ಹಲಸಿನ ಹಣ್ಣೆಲ್ಲ ಬಿಡಿಸಿ ನಮ್ಮಮ್ಮ ಚರ್ಪ್ ಮಾಡ್ತಿದ್ದಾರೆ, ಚರ್ಪು. ಸೊ ಅದನ್ನು ಮಾಡೋಕ್ಕೆ ನನ್ನ ತಮ್ಮ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾನೆ ನಮ್ಮ ಮಮ್ಮಿಗೆ. ಈ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ನಾಷ್ಟ ಆಯಿತು. ನೆನ್ನೆ ನಾಟಿ ಕೋಳಿ ಸಾರು ಮಾಡಿದರು ನಮ್ಮಮ್ಮ. ಸೊ ಬೆಳಗ್ಗೆ ಅದಕ್ಕೆ ನೀರು ದೋಸೆ, ನಾಟಿ ಕೋಳಿ ಸಾರು, ಸೂಪರ್ ಕಾಂಬಿನೇಷನ್, ಸೂಪರಾಗಿತ್ತು ಗೈಸ್. ನಾಟಿ ಕೋಳಿ ಸಾರು ರೆಸಿಪಿ ಬೇಕಾ ಹೇಳಿ, ನಾನು ಕಮೆಂಟ್ ಮಾಡಿ ನಮ್ಮ ಮಮ್ಮಿಗೆ ಹೇಳಿ, ವಿಡಿಯೋ ಮಾಡಿಸ್ತೀನಿ. ಅದಕ್ಕೂ ಕಾಸು ಕೊಡ್ತಿದ್ಲು, ಇವಳೇ ಆಟ ತಕ್ಕೊಟ್ಟಿದ್ರು. ಸೊ ಗೈಸ್, ಇದಕ್ಕೇನಿಲ್ಲ ಗೈಸ್, ಕಾಯಿ ತುರಿದ್ಬಿಟ್ಟು ಹಲಸಿನ ಹಣ್ಣು ಏನು ನೀವು ಬಿಡ್ಸ್ಕೊಂಡಿರ್ತೀರ ಅದನ್ನೆಲ್ಲ ನೀಟಾಗಿ ಒಂದು ಸ್ಲೈಸ್ ಥರ ಕಟ್ ಮಾಡಿಕೊಂಡು ಕಾಯಿ ತುರಿ, ಬೆಲ್ಲದ ಪೌಡ್ರು ಅಷ್ಟೇ ಗೈಸ್ ನಮ್ಮಮ್ಮ ಹಾಕಿರೋದು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನಂಗೆ ಅದು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಸ್ವೀಟಾಗಿತ್ತು ಗೈಸ್ ಹಲಸಿನ ಹಣ್ಣು. ನಂಗೆ ತುಂಬಾ ಇಷ್ಟ ಆಯಿತು ಈ ಸತಿ ಚರ್ಪು. ಬಟ್ ಒಂದೊಂದು ಸತಿ ತಿನ್ನೋಕ್ಕೆ ತುಂಬ ಸಿಹಿ ಅನಿಸ್ಬಿಡುತ್ತೆ. ಬಟ್ ಇವಾಗ ಈ ಸತಿ ನಮ್ಮಮ್ಮ ಮಾಡಿದ್ದಂತೂ ನಂಗೆ ತುಂಬ ಇಷ್ಟ ಆಯಿತು. ಬೆಲ್ಲದ ಪೌಡರ್ ಹಾಕಿದ್ದು ನಮ್ಮಮ್ಮ ಜಾಗ್ರಿ ಆರ್ಗ್ಯಾನಿಕ್ದು ತಂದಿದ್ರು, ಅದನ್ನು ಹಾಕಿದ್ದು ತುಂಬ ಚೆನ್ನಾಗಾಗಿತ್ತು ಗೈಸ್ ಹಲಸಿನ ಹಣ್ಣು ಚರ್ಪು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಆ್ಯಂಡ್ ನೋಡಿ, ಮಾವಿನಕಾಯಿ ತಂದಿದ್ರು ಅಂತ ಹೇಳಿದ್ನಲ್ಲ, ಒಂದು ಬೇಷನ್ ಮಾವಿನಕಾಯಿ ಇತ್ತು. ಅದನ್ನು ನಾವು ಎಲ್ಲರಿಗೂ, ನಮ್ಮ ಅಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲರಿಗೂ ಒಂದೊಂದು 5 ಕೊಟ್ಬಿಟ್ವಿ ಗೈಸ್. ಸುಮ್ಮನೆ ಏನು ಯಾರು ತಿನ್ನಲ್ಲ, ಅಟ್ಲೀಸ್ಟ್ ಬೇರೆಯವರಾದರೂ ತಿಂದು ಅಂದ್ಬಿಟ್ಟು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಆ್ಯಂಡ್ ಇವತ್ತು ಒಂದು ಸೀಮಂತ ಇತ್ತು, ಅದು ತಾಜ್ ಹೋಟೆಲಲ್ಲಿ, ವೆಸ್ಟರ್ನ್ ತಾಜ್ ಹೋಟೆಲಲ್ಲಿ, ರೇಸ್ ಕೋರ್ಸ್ ರೋಡಲ್ಲಿ ಬರುತ್ತಲ್ಲ ಆ ಹೋಟೆಲು. ಸಕ್ಕತ್ತಾಗಿದೆ ಗೈಸ್ ಹೋಟೆಲು. ನನಗಂತೂ ಹೋಟೆಲ್ ನೋಡೇ ಕಳೆದೋಗ್ಬಿಟ್ಟೆ. ಇದು ಬಂದ್ಬಿಟ್ಟು ನಮ್ಮ ಅಪ್ಪನ ಫ್ರೆಂಡು ಬಿನಿಪೇಟೆ ಸುರೇಶ್ ಅಂಕಲ್ ಅಂತ, ಅವ್ರ ಸೊಸೆದು ಸೀಮಂತ ಇತ್ತು, ಅದಕ್ಕೆ ಹೋಗಿದ್ದಿದ್ದು ನಾವು. ತುಂಬ ಚೆನ್ನಾಗಿ ಮಾಡಿಸಿದ್ರು ಗೈಸ್. ನೋಡಿ, ನಾನು ಈ ಥರ ರೆಡಿ ಆಗಿಬಿಟ್ಟು ಹೋಗಿದ್ದೆ, ಸಿಂಪಲಾಗಿ ಹೋಗಿದ್ದೆ ಗೈಸ್. ನಾನೊಂದು ಒಂದು ಕುರ್ತಾ ಸೆಟ್ ಹಾಕ್ಕೊಂಡು ಹೋಗಿದ್ದೆ. ನೋಡಿ, ಒಳಗಡೆ ಎಲ್ಲ ಸಕ್ಕತ್ತಾಗಿತ್ತು ಗೈಸ್, ಫುಲ್ಲು AC. ಈಚೆ ಬಿಸಿಲಿಗೆ ಒಳಗಡೆ ಸಕ್ಕತ್ತ ಕೂಲಾಗಿ ಅನಿಸ್ತಿತ್ತು. ಆ್ಯಂಡ್ ಸ್ನ್ಯಾಕ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗೆಲ್ಲ ಪ್ರೊವೈಡ್ ಮಾಡಿದ್ರು. ಸ್ಟಾಫ್ಸು ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ಚೆನ್ನಾಗಿದ್ದರು. ಆ್ಯಂಡ್ ಈಚೆ ಇದು ಇನ್ನು ಒಳಗಡೆ ನೋಡಿ ಈ ಥರ ಡೆಕೋರೇಷನ್ ಮಾಡಿದರು. ಮುಂದೆ ಕಡೆ ಸಿಂಪಲಾಗಿ ಚೆನ್ನಾಗಿ ಮಾಡಿದರು, ನನಗಂತೂ ಇಷ್ಟ ಆಯಿತು. ಆ್ಯಂಡ್ ನೋಡಿ, ಒಳಗಡೆ ಬಂದರೆ ಈ ಥರ ತುಂಬ ಚೆನ್ನಾಗಿ ಟೇಬಲ್ ಎಲ್ಲ ಅರೇಂಜ್ ಮಾಡಿದ್ರು. ಬಾಟಲ್ ಕೂಡ ಗ್ಲಾಸ್ ಬಾಟಲ್ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು ಅರೇಂಜ್ಮೆಂಟ್ ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮುಂದೆ ಹೋದ್ವಿ, ಸ್ಟೇಜ್ ಹತ್ರ ಫುಲ್ಲು ಜನ ಕೂತ್ಕೊಬಿಟ್ಟಿದ್ರು. ಸೊ ಅದಕ್ಕೆ ಹಿಂದೆ ಬಂದೆ, ಹಂಗೆ ಝೂಮ್ ಆಗ್ತಾಯಿದ್ದೀನಿ. ಇನ್ನು ಮುಂದೆ ವ್ಲಾಗಲ್ಲಿ ತೋರಿಸ್ತೀನಿ ಅಲ್ಲ ಸ್ಟೇಜ್ ಮೇಲೆ ಹೋದ್ಮೇಲೆ. ಇದು ನಂದು ಓಲ್ಡ್ ಫ್ರೆಂಡ್ ಸೌಮ್ಯ. ಆ್ಯಂಡ್ ಇವ್ರ ಬಗ್ಗೆ ಮಾತಾಡೋಕ್ಕೆ ವರ್ಡ್ಸೇ ಸಾಲಲ್ಲ, ಅಷ್ಟು ಕೈಂಡ್ ಆ್ಯಂಡ್ ಹಂಬಲ್. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಒಂದು ಫಂಕ್ಷನ್ಗೂ ಕರೀತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಏನಂತಾರೆ ಟ್ರೀಟ್ ಮಾಡ್ತಾರೆ. ನನಗೆ ತುಂಬ ಇಷ್ಟ ಪುಷ್ಪ ಆಂಟಿ ಮಾತಾಡೋದು ಎಲ್ಲ. ಆ್ಯಂಡ್ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮಗೋಸ್ಕರ ಟೈಮ್ ಕೊಟ್ಟು ಮಾತಾಡ್ತಾರೆ. ಆ್ಯಂಡ್ ಅವ್ರ ಫ್ಯಾಮಿಲಿ ಅವರೆಲ್ಲರೂ ಕೂಡ ಅಷ್ಟೇ, ಅವರೊಬ್ಬರೇ ಅಂತಲ್ಲ. ಆ್ಯಂಡ್ ಎಷ್ಟೇ ಬ್ಯುಸಿ ಇದ್ರೂ ಕೂಡ ವ್ಲಾಗ್ ಅಂತ ಹೇಳಿದ್ದಕ್ಕೆ ಬಂದರು, ವಿಡಿಯೋ ಎಲ್ಲ ಕೊಟ್ಟರು. ಆ್ಯಂಡ್ ಥ್ಯಾಂಕ್ ಯು ಪುಷ್ಪ ಆಂಟಿ. ಆ್ಯಂಡ್ ಇವರೆಲ್ಲ ನಮ್ಮಪ್ಪನ ಗ್ರೂಪ್ ಆಫ್ ಫ್ರೆಂಡ್ಸ್. ಅಂದರೆ ನಮ್ಮಪ್ಪಂಗೆ ಸ್ವಲ್ಪ ಜನನೇ ಫ್ರೆಂಡ್ಸ್ ಇರೋದು, ಅದರಲ್ಲಿ ಇವರೆಲ್ಲ ತುಂಬ ಸ್ಪೆಷಲ್ ಫ್ರೆಂಡ್ಸ್. ನೋಡಿ, ಎಲ್ಲರೂ ಹಾಯ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಎಲ್ಲರೂ ನನ್ನ ವ್ಲಾಗಿಗೆ ಬಂದಿದ್ದಕ್ಕೆ. ಆ್ಯಂಡ್ ನೋಡಿ, ಎಲ್ಲ ಈ ಥರ ನಡೀತಾಯಿತ್ತು. ಆ್ಯಂಡ್ ನೋಡಿ, ನಾರಾಯಣಗೌಡರು ಕೂಡ ಅಲ್ಲೇ ಇದ್ದಾರೆ. ಆ್ಯಂಡ್ ಇದು ಈಚೆ ಗಾಯ್ಸ್ ಹೆಂಗಿದೆ ಅಂದರೆ ಸಕ್ಕತ್ತಾಗಿದೆ. ರೆಸಾರ್ಟು, ಸ್ಟೇಯಿಂಗು, ಹೋಟೆಲ್ಲು, ಫಂಕ್ಷನ್ನು ಎಲ್ಲ ಇದೆ ಇಲ್ಲಿ.
ನನಗಂತೂ ತುಂಬ ಇಷ್ಟ ಆಯಿತು. ನಾನಂತೂ ಎಲ್ಲ ಕಡೆ ಹೋಗಿ ಫೋಟೋಸು ವೀಡಿಯೋಸು ಎಲ್ಲ ಕ್ಲಿಕ್ ಮಾಡ್ಕೊಂಬಂದೆ. ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಣ ಅಂದ್ಬಿಟ್ಟು ನಾನು ಮಮ್ಮಿ ಹೋಗ್ತಾ ಇದ್ದೀವಿ ಫೋಟೋಸ್ ತಗೊಳ್ಳೋಣ ಅಂತ. ನೋಡಿ ಇದು ಒಳಗಡೆ ಅಂದರೆ ಈಗ ರೆಸಾರ್ಟ್ ಥರ ಸ್ಟೇ ಮಾಡೋಕ್ಕೆಲ್ಲ ಬರ್ತಾರಲ್ವ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಅಂಥವ್ರಿಗೆಲ್ಲ ಇಲ್ಲೆಲ್ಲ ಸ್ಟೇ ಆಗ್ತಾರೆ ಅನಿಸುತ್ತೆ. ನಾವು ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆ ಅಂತ ಗೊತ್ತಾಯಿತು. ಸೊ ಸ್ವಿಮ್ಮಿಂಗ್ ಫೂಲ್ ಹತ್ರ ಹೋಗೋಣ ಬಾ ಅಂತ ನಮ್ಮಮ್ಮ ಕರ್ಕೊಂಡು ಹೋದರು. ನೋಡಿ ಸ್ವಿಮ್ಮಿಂಗ್ ಫೂಲ್ ಹತ್ರ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಲ್ಲೂ ಕೂಡ ಅಷ್ಟೇ ತುಂಬ ಪೀಸಾಗಿತ್ತು ಗೈಸ್. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಒಂದೇ ಒಂಚೂರು ಕಸ ಇಲ್ಲ ಗೈಸ್, ಅಷ್ಟು ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಗೈಸ್ ಹೋಟೆಲು. ನನಗಂತೂ ತುಂಬಾ ಇಷ್ಟ ಆಯಿತು. ಫಂಕ್ಷನ್ ಮಾಡೋಕ್ಕೂ ಅಷ್ಟೇ ತುಂಬ ಪೀಸಾಗಿದೆ ಜಾಗ. ಆ್ಯಂಡ್ ತುಂಬ ಗಿಡ ಮರಗಳು ಗ್ರೀನರಿ ಇಂಥ ಜಾಗಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ ಹೋಗೋಕ್ಕೆ. ಹಂಗೆ ನೋಡಿ ನಾನು ನಿಮಗೋಸ್ಕರ ಎಲ್ಲ ಕ್ಲಿಪ್ಪಿಂಗ್ಸ್ ತಗೊಬಂದಿದ್ದೀನಿ. ಆ್ಯಂಡ್ ಫೈನಲಿ ತಿನ್ನೋಕ್ಕೆ ಬಂದ್ವಿ. ಆ್ಯಂಡ್ ಅಯ್ಯೋ ಎಷ್ಟು ತಿಂತೀಯಾ ಅಷ್ಟು ಇದೆ ಗೈಸ್. ನನಗಂತೂ ತಿನ್ನೋಕ್ಕೆ ಆಗಲಿಲ್ಲ. ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿ ಚೀಸ್ ಬಾಲು ನೆಗೆಟ್ಸು ಅದು ಇದು ಎಲ್ಲ ತಿಂದ್ಬಿಟ್ಟು ಡೆಸರ್ಟ್ಸ್ ನೋಡಿ ಗೈಸ್ ಏನು ಹೊಟ್ಟೆಗೆ ಸೇರಲಿಲ್ಲ. ಆ್ಯಂಡ್ ಆದ್ರೂ ಸ್ವಲ್ಪ ತಿಂದ್ಕೊಂಡು ಬಂದೆ ಗೈಸ್. ಎಲ್ಲ ಥರ ಡೆಸರ್ಟ್ಸ್ ಇತ್ತು, ಕೇಕ್ ಇತ್ತು, ಚೀಸ್ ಕೇಕ್ ಇತ್ತು, ಆ್ಯಂಡ್ ರಸ್ಮಲೈ ಇತ್ತು. ಆ್ಯಂಡ್ ನಮ್ಮ ಮಮ್ಮಿ ನೋಡಿ ಆಗಲೇ ಬ್ಯಾಟಿಂಗ್ ಮಾಡ್ತವ್ರೆ ಡೆಸರ್ಟ್ಸು. ನಮ್ಮ ಮನೇಲಿ ಎಲ್ಲರಿಗೂ ಸ್ವೀಟ್ ಅಂದರೆ ಇಷ್ಟ ಗೈಸ್. ಸೊ ಅದಕ್ಕೆ ಫಸ್ಟ್ ನಾವು ಸ್ವೀಟ್ಗೆ ಹೋಗ್ಬಿಡ್ತೀವಿ. ಆ್ಯಂಡ್ ಪನ್ನೀರ್ ವೆಜ್ ಕೊಲ್ಹಾಪುರಿ ಸಮ್ ಗ್ರೇವೀಸ್ ಎಲ್ಲ ಇತ್ತು. ಆ್ಯಂಡ್ ರೋಟಿ ಅನ್ನ ರಸಮ್ ಮತ್ತು ನೀರು ದೋಸೆ ಅಕ್ಕಿ ರೊಟ್ಟಿ ದೋಸೆ ಎಲ್ಲ ವೆರೈಟಿ ಕೂಡ ಇತ್ತು ಗೈಸ್. ಫೈನಲಿ ಊಟ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಗೈಸ್. ಬಾಯ್, ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ. ನಿಮ್ಗೇನಾದರೂ ನನ್ನ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ.